ಎಲ್ಲರಿಗೂ ನನ್ನ ನಮಸ್ಕಾರಗಳು. ಧೈರ್ಯದಿಂದ ಸ್ಟೇಜ್ ಮೇಲೆ ಮಾತನಾಡಬೇಕಾ? ನೀವು ಲೀಡರ್ ಪಾಲಿಟಿಕ್ಸ್ನಲ್ಲಿ ಮುಂದುವರಿಯಬೇಕಾ? ಹಾಗಿದ್ದರೆ ಈ ವಿಡಿಯೋ ಕೊನೆ ತನಕ ನೋಡಿ. ಯಾರಾದರೂ ಹೊಸಬರು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ನನ್ನ ಈ ಶಿವಶಕ್ತಿ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಕೊಡಿ. ಚಕ್ರದಲ್ಲಿ 5ನೆಯ ಚಕ್ರ ವಿಶುದ್ಧಿ ಚಕ್ರ. ಇದರ ಬಗ್ಗೆ ಹೇಳುತ್ತೀನಿ. ವಿಶುದ್ಧಿ ಚಕ್ರದ ಕಲರ್ ತಿಳಿ ನೀಲಿಯಾಗಿರುತ್ತದೆ. ಇದರಲ್ಲಿ ಆಕಾಶ ತತ್ವ ಇರುತ್ತದೆ. ಇದರ ಬೀಜ ಮಂತ್ರ ಹಂ. ಇದರ ದಳಗಳು 16. ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಸರಸ್ವತಿ ಆಜ್ಞಾಚಕ್ರಕ್ಕೆ ಸಂಪರ್ಕ ಹೊಂದಿರುತ್ತಾಳೆ. ಈ ಆಜ್ಞಾಚಕ್ರ ಇಂಬ್ಯಾಲೆನ್ಸ್ ಇದ್ದಾಗ ಆಗುವ ತೊಂದರೆಗಳು: ಕಿವಿ ಕೇಳದೇ ಇರುವುದು, ಗಂಟಲು ಸಮಸ್ಯೆ, ಹಲ್ಲು, ಕುತ್ತಿಗೆ, ಭುಜ, ಬಾಯಿಯಲ್ಲಿ ರುಚಿ ವ್ಯತ್ಯಾಸ ಇರುವುದು. ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಇಂಬ್ಯಾಲೆನ್ಸ್ ಇದ್ದ ವ್ಯಕ್ತಿ ಎಲ್ಲರ ಮುಂದೆ ಮಾತನಾಡಲು ಭಯಪಡುತ್ತಾನೆ. ನಾಚಿಕೆ ಸ್ವಭಾವ, ಸ್ಟೇಜ್ ಫಿಯರ್. ಸ್ಟೇಜ್ ಕೆಳಗೆ ಎಷ್ಟು ಬೇಕು ಅಷ್ಟು ಮಾತನಾಡುತ್ತಾನೆ. ಆದರೆ ಸ್ಟೇಜ್ ಮೇಲೆ ಬಂದರೆ ಭಯದಿಂದ ಮಾತನಾಡಲು ಆಗೋದಿಲ್ಲ. ವಿಶುದ್ಧಿ ಚಕ್ರ ಇಂಬ್ಯಾಲೆನ್ಸ್ ಇದ್ದ ವ್ಯಕ್ತಿ ಯಾರ ಜೊತೆನೂ ಹೊಂದಾಣಿಕೆ ಆಗೋದಿಲ್ಲ. ಇಂಬ್ಯಾಲೆನ್ಸ್ ಇದ್ದವರು ಬ್ಯಾಲೆನ್ಸ್ ಮಾಡಿಕೊಂಡು ಭಯದಿಂದ ಮುಕ್ತಿ ಹೊಂದಬಹುದು. ವಿಶುದ್ಧಿ ಚಕ್ರ ಬ್ಯಾಲೆನ್ಸ್ ಇದ್ದ ವ್ಯಕ್ತಿ ಲೀಡರ್, ಪಾಲಿಟಿಕ್ಸ್, ಟ್ರೇನರ್, ಸೈನಿಕರಾಗಿರುತ್ತಾರೆ. ಹಾಗೂ ಕಮ್ಯುನಿಕೇಷನ್ ಪವರ್ ಹೆಚ್ಚಾಗಿರುತ್ತದೆ. ಆಜ್ಞಾಚಕ್ರ ಬ್ಯಾಲೆನ್ಸ್ ಮಾಡಿಕೊಳ್ಳುವುದು ಹೇಗೆ ಎಂದರೆ, ಇದರ ಕಲರ್ ತಿಳಿ ನೀಲಿಯಾಗಿರುವುದರಿಂದ ಜಾಸ್ತಿ ಆಕಾಶವನ್ನು ನೋಡುವುದು, ಅದರ ಜೊತೆಗೆ ಮೆಡಿಟೇಷನ್, ಪ್ರಾಣಾಯಾಮ, ಯೋಗ ಮತ್ತು ಇದರ ಬೀಜ ಮಂತ್ರ ಹಂ ಹೇಳುವುದು. ಹಂ ಹಂ ಹೀಗೆ ಪ್ರತಿನಿತ್ಯ ಬೆಳಿಗ್ಗೆ 51 ಸಲವಾದರೂ ಹೇಳಬೇಕು. ಹೀಗೆ ಹೇಳ್ತಾ ಒಂದು ದಿನ ವಿಶುದ್ಧಿ ಚಕ್ರ ಆಕ್ಟಿವ್ ಆಗುತ್ತದೆ. ಧೈರ್ಯಂ ಸರ್ವತ್ರ ಸಾಧನಂ. ಅದಕ್ಕಾಗಿ ಎಲ್ಲರೂ ವಿಶುದ್ಧಿ ಚಕ್ರವನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳಿ ಪ್ಲೀಸ್. ಈ ವಿಡಿಯೋ ಇಷ್ಟವಾದರೆ ಮುಂದಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಶಿವನ ಕೃಪೆ ಎಲ್ಲರಿಗೂ ದೊರಕಲಿ. ಧನ್ಯವಾದಗಳು.